ನೀವೇನೋ ಕುಣಿಗಲವ್ರು ಮಾತಾಡ್ತೀರಿ, ನೀವು ಏನಾರು ಕೊರಟಗೆರೆ ಕ್ಷೇತ್ರದವರು ಅಥವಾ ಮಧುಗಿರಿ ಕ್ಷೇತ್ರದವರು ಆಗಿದ್ರೆ ನೀರಿಗೆ ತೊಂದರೆ ಏನ್ ಮಾಡ್ತಿದ್ರಪ್ಪ? ನಾವು ಕೇಳೋದೇ ನಮ್ಗೆ ಲಾಸ್ಟ್ ಬರೋದ್ ನೀರು. ಹೇಮಾವತಿ ನಮ್ಗೆ ನೀರ್ ಬರೋದು ನವೆಂಬರ್ ಡಿಸೆಂಬರ್ ಅಲ್ಲಿ ಬರುವಂತದ್ದು. ಅದನ್ನ ಒಂದ್ ಕೆರೆ ತುಂಬಿಸ್ಕೊಳ್ಳೋ ಅಷ್ಟರಲ್ಲೇ ಕಷ್ಟ. ಮಧ್ಯದಲ್ಲಿ ಪೈಪ್ ಲೈನ್ ಹೊಡೆದೋಗುತ್ತೆ, ಅದಾಗುತ್ತೆ ಇದಾಗುತ್ತೆ. ಲಾಸ್ಟ್ ಬಾರಿ ಹಂಗೆ ಆಯ್ತು, ಪೈಪ್ ಲೈನ್ಗಳು ಹೊಡೆದೋಗಿತ್ತು, ನೀರೇ ಬರ್ಲಿಲ್ಲ ನಮ್ಗೆ. ಇವ್ರು ನೀರ್ ತಗೊಂಡಿಲ್ವಾ? ಸೊ ಅದನ್ನ ನಾನು ಹೇಳಿದ್ರೆ ಹೆಂಗ್ ಬರ್ತೀಯ ನಿನ್ ಕ್ಷೇತ್ರಕ್ಕೆ? ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ನಿನ್ಗೆ ಓಟ್ ಹಾಕಿದ್ದೀನಿ, ಆದ್ರೆ ನೀನ್ ಹೆಂಗ್ ಬರ್ತೀಯ? ಸೊ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಯಾಕೆ ಮಾಡಬೇಕು ಅಂತೇಳಿ. ಈ ಹೇಮಾವತಿ ಚಾನೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಏನ್ ರಿಯಾಕ್ಟ್ ಮಾಡಿದ್ದಾರೆ? ರಾಜೇಂದ್ರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ತಮಗೆ ಬೆದರಿಕೆ ಬರ್ತಾ ಇದೆ ಅನ್ನುವಂತಹ ವಿಚಾರವಾಗಿ ರಾಜೇಂದ್ರ ಆರೋಪವನ್ನ ಮಾಡಿದ್ರು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ರಾಜೇಂದ್ರ ಏನ್ ಬೇಕಾದ್ರೂ ಮಾತನಾಡ್ಲಿ, ಆದ್ರೆ ಈ ಒಂದು ಹೇಮಾವತಿ ಕೆನಾಲ್ ವಿಚಾರ 30 ವರ್ಷದಿಂದಾನು ಚರ್ಚೆನಲ್ಲಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನೀವು ಮತ್ತೆ ಕುಡಿಗಲ್ ರಂಗನಾಥ್ ಅವರು ನಮ್ಗೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವರು ಮಾತಾಡಿದ್ದಾರೆ ಸರ್ ತುಮಕೂರಲ್ಲಿ. ಮಾತಾಡ್ಲಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಏನ್ ಬೇಕಾದ್ರೂ ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಸುಮಾರು 20-30 ವರ್ಷದಿಂದ ವೈ.ಕೆ. ರಾಮಯ್ಯನವರು ಇದ್ದಂತ ಕಾಲದಿಂದ ಕೂಡ ಆ ವಿಚಾರ ಇತ್ತು. ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಅಲ್ಲೇನೆ ನಾವು ಪಾಸ್ ಮಾಡಿದ್ದು, ಅರ್ಥ ಆಯ್ತಾ? ಅದನ್ನ ಅವ್ರಿಗೆಲ್ಲ ನೀರು ಸಿಗ್ತಿರಲಿಲ್ಲ, ಫೀಡರ್ ಚಾನಲ್ ಮಾಡಿದ್ದು, ಹಾಗೆ ಕೆಲಸ ಆಗ್ಬೇಕಾಯ್ತು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ರಾಜೇಂದ್ರ ಅವರ ಮಾತುಗಳು ಸಾಕಷ್ಟು ಒಳಹೊಳಹುಗಳನ್ನು ಬಿಟ್ಟುಕೊಟ್ಟಿದೆ ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ. ಸೊ ಈಗ ಈ ಹೇಮಾವತಿ ನಾಲೆ ವಿಚಾರವಾಗಿ ಕೂಡ ಮಾತನಾಡಿದ್ರು, ಹಾಗೇನೆ ಈ ಸಿಡಿ ವಿಚಾರವಾಗಿ ಮಾತನಾಡಿದ್ರು, ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಒಳಹೊಳಹುಗಳನ್ನ ಬಿಟ್ಕೊಟ್ರು. ಏನು ಇದರ ಮರ್ಮ, ಒಟ್ಟಲ್ಲಿ ಏನಾಗಬಹುದು ಈ ಹನಿ ಟ್ರ್ಯಾಪ್ ಪ್ರಕರಣ ಮುಂದೆ ಅಂತ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈ ಒಂದು ವಿಚಾರ ಅಂದ್ರೆ ಹನಿ ಟ್ರಾಪ್ ಆಗಿರುವಂತಹ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗುವ ಮೊದಲೇ ಮುಖ್ಯಮಂತ್ರಿಗಳ ಗಮನದಲ್ಲಿತ್ತು, ಗೃಹ ಸಚಿವರ ಗಮನದಲ್ಲೂ ಇತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಯಾಕಂತಂದ್ರೆ ಮುಖ್ಯಮಂತ್ರಿ ಬಳಿ ಏನು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತಹ ರಾಜೇಂದ್ರ ಹಾಗೂ ಅವರ ಪುತ್ರ ರಾಜೇಂದ್ರ ಮತ್ತು ರಾಜಣ್ಣ ಇಬ್ರು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದೇ ಕೆಪಿಸಿಸಿ ಅಧ್ಯಕ್ಷರು ತಾವಾಗೆ ಕರೆದ್ರು ಕೂಡ ರಾಜಣ್ಣ ಆಗಿರ್ಬೋದು ಅಥವಾ ಅವರ ಪುತ್ರ ಇಬ್ರು ಕೂಡ ಚರ್ಚೆಯನ್ನೇ ಮಾಡಿಲ್ಲ, ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು. ಯಾಕೆ? ಅದರ ಕಾರಣ ಹಿಂದೆ ಏನಿದೆ ಅನ್ನುವಂಥದ್ದು. ಯಾಕಂದ್ರೆ ಸಚಿವರ ಹಿಂದೆ ಮತ್ತೊಬ್ಬ ಸಚಿವರು ಇದ್ದಾರೆ, ಸಚಿವರ ಒಬ್ರು ಹನಿ ಟ್ರಾಪ್ ಅನ್ನ ಸಚಿವರೇ ಮಾಡಿದ್ದಾರೆ ಅನ್ನುವಂಥ ಈ ರೀತಿಯಾದಂತಹ ಆರೋಪ ಏನಿದೆ ಅದು ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಸದನದಲ್ಲೂ ಕೂಡ ಬಹಿರಂಗವಾಗಿ ಮುನಿರತ್ನ ಅವರು ಆರೋಪವನ್ನು ಏನು ಮಾಡಿದ್ರು, ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಡಿಸ್ಟರ್ಬ್ ಆಗಿದ್ದಾರೆ. ಇದೆಲ್ಲವೂ ಕೂಡ ಅಂದ್ರೆ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕಲ್ಪನೆ, ಕಾಕತಾಯ ಅಥವಾ ಇದು ಒಂದು ಕಟ್ಟುಕತೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ರ ಹಿಂದೆ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಪ್ರಮಾಣದಲ್ಲಿ ರಾಜಕೀಯವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇರೋದ್ರಿಂದ ಅವರು ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನೇ ಸ್ವತಃ ರಾಜಣ್ಣ ಅವ್ರನ್ನ ಕರೆದು ಏನಾಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪಿಸಿದೆ, ಮಾಹಿತಿಯನ್ನು ಕೂಡ ಕೇಳಿದೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ರಾಜಣ್ಣ ಅವರು ನನ್ನ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ನನ್ನ ಅವರ ನಡುವೆ ಒಂದಷ್ಟು ವಿಚಾರ ಪ್ರಸ್ತಾಪ ಆಗಿದೆ ನಿಜ, ಆದ್ರೆ ಅದನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತದ್ದು ಆಗಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಏನು ಸದನದಲ್ಲಿ ಪ್ರಸ್ತಾಪ ಆಗುವ ಮೊದಲೇ ಸಿಎಂಗೂ ಮತ್ತು ಗೃಹ ಸಚಿವರಿಗೂ ಗೊತ್ತಿದ್ರು ಕೂಡ ಯಾಕೆ ತನಿಖೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಇದನ್ನ ಯೋಚನೆ ಮಾಡಲೇಬೇಕಾದಂತ ವಿಚಾರ. ಯಾಕಂತಂದ್ರೆ ಅನೇಕ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಸಿಐಡಿ ಕೊಡ್ತೀವಿ ಅಥವಾ ಪೊಲೀಸ್ ತನಿಖೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಚಂದ್ರು. ಹಾಗೆ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಬೆನ್ನಲ್ಲೇ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು ರಹಸ್ಯವಾಗಿ ಭೇಟಿಯಾಗಿ ಸಭೆಯನ್ನು ನಡೆಸಿದ್ದಾರೆ. 20 ನಿಮಿಷ ಉಭಯ ನಾಯಕರ ಗಹನ ಚರ್ಚೆ ಇದು. ಹನಿ ಟ್ರ್ಯಾಪ್ ಬಗ್ಗೆ ಖರ್ಗೆ ಹಾಗೆ ಸಿಎಂ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಸದನದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರನ್ನ ರಾಜಕೀಯವಾಗಿ ಮುಗಿಸಲು ಹನಿ ಟ್ರ್ಯಾಪ್ ಹಾಗಾದ್ರೆ ಖರ್ಗೆಗೆ ಈ ಬಗ್ಗೆ ವಿವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬಹುದಿತ್ತು ಅಥವಾ ಕ್ಯಾಬಿನೆಟ್ನಲ್ಲಿ ಮಾತಾಡಬಹುದಿತ್ತು ಅಥವಾ ಹೈಕಮಾಂಡ್ ಗಮನಕ್ಕೆ ತರಬಹುದಿತ್ತು. ಏಕಾಏಕಿಯಾಗಿ
ಸದನದಲ್ಲಿ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ರಾಜಣ್ಣ ಅವರ ಮಗ ರಾಜೇಂದ್ರ. ಸಿದ್ದರಾಮಯ್ಯನವರ ನಿದರ್ಶನದಂತೆ ಈ ವಿಚಾರವನ್ನು ನಾವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಂತ. ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರು ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ವೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಈ ವಿಚಾರದ ಬಗ್ಗೆ ಇವತ್ತು ರಹಸ್ಯವಾಗಿ ಸಭೆಯನ್ನು ನಡೆಸಿದ್ದಾರೆ. ಸತತ 20 ನಿಮಿಷಗಳ ಇದೇ ವಿಚಾರದ ಬಗ್ಗೆ ಸಭೆ ನಡೆಸಿರುವಂತದ್ದು. ಅದರಲ್ಲಿ ಸಿದ್ದರಾಮಯ್ಯನವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ರಾಜಣ್ಣ ಅವರನ್ನ ರಾಜಕೀಯವಾಗಿ ಮುಗಿಸಲು ಈ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ ಅಂತ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಬಸವರಾಜ ಹೊರಟ್ಟಿ? ಇಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಆ ಥರ ಸುಳಿವು ಕೊಡ್ತಾ ಇದ್ದಾರೆ ಬಸವರಾಜ ಹೊರಟ್ಟಿ. ಸದನ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು ಅಂತ ಬಸವರಾಜ ಹೊರಟ್ಟಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಹಂಗೆ ಹೇಳ್ತಾ ಇದ್ದಾರೆ? ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಾ ಇದೆ ಅಂತ ಬಸವರಾಜ ಹೊರಟ್ಟಿ ಹೇಳ್ತಾ ಇದ್ದಾರೆ. ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅನ್ನಿಸ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಲ್ಲ ಈ ಸದನದಲ್ಲಿ 2-3 ನಡೀತಲ್ಲ, ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ 8, 10, 11 ಬಿಲ್ ಪಾಸ್ ಮಾಡಿದ್ರಾಗ ಬಿಲ್ ಪಾಸ್ ಮಾಡಬೇಕೈತಿ. ಈ ಮನಿ ಬಿಲ್ಲು ಎಲ್ಲ ಇರ್ತಾವ. ಅಂದ್ರೆ ನಮ್ದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂತಿದ್ರು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ. ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕತ್ತೈತೆ ನಾವು. ಅಲ್ಲಿ ಕುಂದ್ರಾಕ್ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ. ಕೆಲವು ಮಾಡಿ ಒಂದು ತೀರ್ಮಾನ. ಈ ಬಗ್ಗೆ ಎಲ್ಲ ಈ ಸದನದಲ್ಲಿ 2-3 ನಡೀತಲ್ಲ, ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ 8, 10, 11 ಬಿಲ್ ಪಾಸ್ ಮಾಡಿದ್ರಾಗ ಬಿಲ್ ಪಾಸ್ ಮಾಡಬೇಕೈತಿ. ಈ ಮನಿ ಬಿಲ್ಲು ಎಲ್ಲ ಇರ್ತಾವ. ಅಂದ್ರೆ ನಮ್ದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂತಿದ್ರು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ. ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕತ್ತೈತೆ ನಾವು. ಅಲ್ಲಿ ಕುಂದ್ರಾಕ್ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ. ಕೆಲವು ಮಾಡಿ ಒಂದು ತೀರ್ಮಾನ. ಈ ಬಗ್ಗೆ ಎಲ್ಲ ಈ ಸದನದಲ್ಲಿ 2-3 ನಡೀತಲ್ಲ, ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ 8, 10, 11 ಬಿಲ್ ಪಾಸ್ ಮಾಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್